ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾಗಿರತಕ್ಕಂಥ ಎಲ್ಲ ದಾಸಾಹಿತ್ಯಾಭಿಮಾನಿಗಳಿಗೆ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ನಾವು ನಿನ್ನೆಲಿಂದ ಗ್ರಂಥಾರಂಭ ಮಾಡಿದ್ವಿ. ನಾಂದಿ ಪದ್ಯದ ವಿವರಣೆ ಎಲ್ಲ ಸಂಪೂರ್ಣವಾಗಿ ಯಥಾಶಕ್ತಿ ತತ್ವಾಭಿಮಾನಿಗಳು ನಿಂತು ನುಡಿಸಿದ್ದನ್ನು ನಿಮ್ಮೆಲ್ಲರ ಮುಂದೆ ಗುರುಜಗನ್ನಾಥದಾಸರ ಚಿಂತನೆಗಳನ್ನು, ಶ್ರೀವಾರ ರಾಮಾಚಾರ್ಯ ಮೊದಲಾಗಿರತಕ್ಕಂಥ ಅನುಭಾವಿಗಳ ಮತ್ತು ಕಮಲಾಪತಿ ವಿಠಲದಾಸರೇ ಮೊದಲಾಗಿರತಕ್ಕಂಥ ಪುಣ್ಯಾತ್ಮರ ಚಿಂತನೆಗಳೇನವೆ ಅವೆಲ್ಲವನ್ನು ಕೂಡ ನಾಂದಿ ಪದ್ಯದಲ್ಲಿ ಅಂದರೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಈ ಚಿಕ್ಕ 51 ಮಾತುಗಳಿಂದ ಕೂಡಿದ ಪದ್ಯದಲ್ಲಿ ಏನೇನು ರಹಸ್ಯಗಳು ಅಡಗಿವೆ ಅವನ್ನೆಲ್ಲ ವಿವರಣೆ ಮಾಡಲಾಯಿತು. ಮತ್ತು ನಿನ್ನೆ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನರಸಿಂಹನೇ ನಮಿಪೆ ಕರುಣಿಪು ನಮಗೆ ಮಂಗಳವ. ಗ್ರಂಥದ ಮಂಗಲಾಚರಣ ಸಂಧಿಯ ಪ್ರಾರಂಭದ ಪದ್ಯವನ್ನು ಪ್ರಾರಂಭ ಮಾಡಿದ್ವಿ ನಿನ್ನೆ. ಇದರ ಸಂಕ್ಷೇಪವಾದ ಅರ್ಥ: ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ. ಇಲ್ಲಿರ್ತಕ್ಕಂಥ ಶಬ್ದಗಳು ಪ್ರಾಯ ಎಲ್ಲರಿಗೂ ಹರಿಕಥಾಮೃತಸಾರ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳಿಲ್ಲ. ಇದರ ಅರ್ಥ ಆಗಿರ್ತದೆ, ಶಬ್ದಗಳ ಅರ್ಥ ಗೊತ್ತಿರ್ತದೆ. ಸರೋಜ ಅಂದರೆ ಕಮಲ. ಅದೇ ಪ್ರಕಾರ ಸರಸಿ ಜಾಯತೆ ಇತಿ ಸರೋಜ. ಶ್ರೀರಮಣಿ ಕರಕಮಲ ಪೂಜಿತ, ಲಕ್ಷ್ಮಿಯ ಕೈಗಳು ಹೇಗವೆ ಕಮಲದಂತೆ ಅವಲೆ, ಅಂದರೆ ಅದು ಕಮಲ ನೀರಿನಲ್ಲಿ ಕಾಣಿಸ್ತಕ್ಕಂಥದ್ದು. ಸರೋಜ ಅಂದರೂ ಕೂಡ ಸರಸಿ ಜಾಯತೆ ಇತಿ ಸರೋಜ, ಸರೋವರದಲ್ಲಿ ಹುಡುತದ ಆದ ಕಾರಣ ಅದಕ್ಕೆ ಸರೋವರ. ಕಮಲ ಅಂದರೂ ಒಂದೇ, ಸರೋಜ ಅಂತಂದರೂ ಒಂದು, ಎರಡು ಪರ್ಯಾಯ ಪದಗಳು. ಲಕ್ಷ್ಮಿಯ ಕೈ ಕಮಲದಂತೆ ಆದಂತೆ, ಅಂತ ಕಮಲದಂತೆ ಇರತಕ್ಕಂಥ ತನ್ನ ಕೈಯಿಂದ ಜಗದಂಬೆ ಲಕ್ಷ್ಮಿ ಶ್ರೀದೇವಿ ಏನು ಮಾಡ್ತಾಳೆ, ಶ್ರೀರಮಣಿ ಏನು ಮಾಡ್ತಾಳೆ, ಶ್ರೀರಮಣಿಕರ ಕಮಲ ಅದರಿಂದ ಪೂಜಿತ ಯಾವುದು, ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ. ಚಾರು ಚರಣ ಸರೋಜ, ಚಾರು ಮನೋಹರವಾಗಿರತಕ್ಕಂಥ ಅತ್ಯಂತ ಸುಂದರವಾಗಿರತಕ್ಕಂಥ ಚರಣ ಸರೋಜ, ಕಮಲಗ ಕಾಲುಗಳೆಂಬ ಕಮಲ, ಅದನ್ನು ಪೂಜೆ ಮಾಡ್ತಾ ಇದ್ದಾಳೆ. ಇದು ಮೊದಲನೆಯ ಸಮಸ್ತ ಪದದ ಅರ್ಥ. ಎರಡನೇದು ಮತ್ತೆಂಥವನು ನರಸಿಂಹ, ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ. ಬ್ರಹ್ಮ, ಸಮೀರ ಅಂದರೆ ವಾಯುದೇವರು, ವಾಣಿ ಅಂದರೆ ವಾಣಿ ಎಂಬ ಶಬ್ದಕ್ಕೆ ಎರಡು ಅರ್ಥ. ಭಾರತೀ ದೇವಿ ಅಂತಲೂ ಅರ್ಥ, ಸರಸ್ವತಿ ಅಂತಲೂ ಅರ್ಥ. ವಾಣಿ, ಬ್ರಹ್ಮ ಸಮೀರ ವಾಣಿ ಫಣೀಂದ್ರ. ಫಣೀಂದ್ರ ಫಣಗಳಿಗೆ, ಫಣಗಳು ಅಂತಂದರೆ ಹಾವುಗಳು, ಅವುಗಳಿಗೆ ಇಂದ್ರನಾಗಿರ್ತಕ್ಕಂಥ ಶೇಷ ಫಣೀಂದ್ರ. ವೀಂದ್ರ ಆಕಾಶದಲ್ಲಿ, ಅಂದರೆ ವಿ ಅಂದರೆ ವಿಪಕ್ಷಿ ಪರಮಾತ್ಮನೋಹೋ, ವಿ ಅಂದರೆ ಪಕ್ಷಿಗಳು ಅಂತ ಅರ್ಥ. ಇವುಗಳಿಗೆ ಇಂದ್ರನಾಗಿರ್ತಕ್ಕಂಥ ವೀಂದ್ರ, ಪಕ್ಷಿಗಳಿಗೆ ಒಡೆಯರಾಗಿರ್ತಕ್ಕಂಥ ಗರುಡ ವೀಂದ್ರ. ಭವ ರುದ್ರದೇವರು, ಭವೇಂದ್ರ. ಇಂದ್ರ ಅಂದರೆ ದೇವೇಂದ್ರ. ಇವರೇ ಮೊದಲಾಗಿರತಕ್ಕಂಥವರು ಅಂಥೇಳಿ ಚಿಂತನೆ ಕೊಟ್ಟಿದ್ದು. ಇವರೆಲ್ಲರಿಂದ ವಿನುತ, ವಿಶೇಷೇಣ ನುತ ಅಂದರೆ ಚೆನ್ನಾಗಿ ಸ್ತೋತ್ರ ಮಾಡಲ್ಪಡ್ತಕ್ಕಂಥವ್ರು. ಜಗದಂಬೆ ಪಾದಪೂಜೆ ಮಾಡ್ತಾಳೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ಮತ್ತೆಂಥವನು ಈ ನರಸಿಂಹ, ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ. ನೀರಜ ಭವ, ನೀರಜ ನೀರೇ ಜಾಯತೆ ಇತಿ ನೀರಜ ಅಂದರೆ ನೀರಿನಲ್ಲಿ ಹುಟ್ಟತಕ್ಕಂಥದ್ದು ಯಾವುದು, ಕಮಲ. ನೀರಜ ಅದರಲ್ಲಿ ಹುಟ್ಟತ ನೀರಜ ಭವ. ನೀರಜ ಅಂದರೆ ಕಮಲದಲ್ಲಿ ಹುಟ್ಟಿರ್ತಕ್ಕಂಥ ಬ್ರಹ್ಮ ಅಂತ, ಬ್ರಹ್ಮನ ಪ್ಲಸ್ ಅಂಡ ಬ್ರಹ್ಮಾಂಡ. ನೀರಜ ಭವ ಅಂದರೆ ನೀರಜ ಕಮಲದಲ್ಲಿ, ಭವ ಹುಟ್ಟಿರತಕ್ಕಂಥ ಚತುರ್ಮುಖ ಬ್ರಹ್ಮ. ಆ ಬ್ರಹ್ಮ ಪ್ಲಸ್ ಅಂಡ ಬ್ರಹ್ಮಾಂಡ ಅಂತ ಬ್ರಹ್ಮಾಂಡದ ನೀರಜ ಭವಾಂಡ ಉದಯ ಸ್ಥಿತಿ
ಅದರ ಸೃಷ್ಟಿಗೆ ಕಾರಣೀಭೂತನಾದವನು, ಅದರ ಪಾಲನೆಗೆ, ಅದರ ರಕ್ಷಣೆಗೆ ಕಾರಣೀಭೂತನಾಗಿರ್ತಕ್ಕಂಥವನು. ನೀರಜ ಭವಂಡೋದಯ ಸ್ಥಿತಿ ಕಾರಣನೇ. ಮತ್ತೆಂಥವನು ನರಸಿಂಹ? ಕೈವಲ್ಯದಾಯಕ, ಮೋಕ್ಷವನ್ನು ಕೊಡ್ತಕ್ಕಂಥ ಮಹಾಪ್ರಭು. ಕೈವಲ್ಯದಾಯಕ ನರಸಿಂಹನೇ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ನಿಂಗೆ ನಾನು ನಮಸ್ಕಾರ ಮಾಡ್ತೀನಯ್ಯ ಪರಬ್ರಹ್ಮ ನರಸಿಂಹ, ಎಲ್ಲರಿಗೆ ಮಂಗಳವನ್ನು ಉಂಟು ಮಾಡುವಂಥ ಪ್ರಾರ್ಥನೆ. ಅಲ್ಲಿ ನಾವು ಹೇಳಿದ್ವಿ, ಜಗನ್ನಾಥದಾಸರ ಕಾರುಣ್ಯ ಎಂಥ ದೊಡ್ಡದಾಗಿರತಕ್ಕಂಥದ್ದು. ತಾವು ನಮಸ್ಕಾರ ಮಾಡಿ ಎಲ್ಲ ಜಗತ್ತಿನ ಸಜ್ಜನರಿಗೆಲ್ಲ ಒಳ್ಳೆಯದು ಮಾಡುವಂಥ ಪ್ರಾರ್ಥನೆ ಮಾಡಿದ್ದಾರೆ. ಅದರ ಬಗ್ಗೆ ಎಲ್ಲ ನಿನ್ನೆ ವಿಶಿಷ್ಟವಾದ ರೀತಿಯಲ್ಲಿ ವಿವರಣೆ ಕೊಡಲಾಯಿತು. ಇದು ಸಾಮಾನ್ಯವಾಗಿರತಕ್ಕಂಥ ತಾತ್ಪರ್ಯಾರ್ಥ. ಇದು ಇಲ್ಲಿ ಮೊಟ್ಟ ಮೊದಲು ನೋಡೋಣ. ಜಗನ್ನಾಥದಾಸರು ರಾಮರೂಪ ಇದೆ, ಕೃಷ್ಣರೂಪ ಇದೆ, ಇವೆಲ್ಲ ನಮ್ಗೆ ಹತ್ತಿರತಕ್ಕಂಥ ರೂಪಗಳು, ಹಯವದನಾದಿ ರೂಪಗಳವೆ. ಮತ್ತು ನಮ್ಮ ವಾದಿರಾಜಗುರು ಸಾರವರು ತಮ್ಮ ರುಕ್ಮಿಣೀಶ ಕಾವ್ಯದಲ್ಲಿ ಮೊಟ್ಟ ಮೊದಲು ಹಯವದನ ದೇವರನ್ನು ಜ್ಞಾನಕ್ಕೆ ಪ್ರತಿನಿಧಿಯಾತ, ಜ್ಞಾನ ಪ್ರದಾತ, ಆತನ ಸ್ತೋತ್ರ ಮಾಡಬಹುದಾಗಿತ್ತಲ್ಲ. ಅಥವಾ ವೇದವ್ಯಾಸ ದೇವರನ್ನೇ ಮೊದಲು ಸ್ತೋತ್ರ ಮಾಡಬಹುದಾಗಿತ್ತಲ್ಲ. ಅಥವಾ ನಮಗೆ ಹತ್ತಿರದ ಯುಗದಲ್ಲಿ ನಮ್ಮಿಂದ ಅತ್ಯಂತ ಅವಶ್ಯಕವಾಗಿ ಉಪಾಸನೆ ಮಾಡಬೇಕಾಗಿರ್ತಕ್ಕಂಥ ರಾಮಕೃಷ್ಣರ ರೂಪಗಳನ್ನು ವರ್ಣನೆ ಮಾಡಬಹುದಾಗಿತ್ತಲ್ಲ. ಅದನ್ನು ಯಾರನ್ನೂ ಪ್ರಾರ್ಥನೆ ಮಾಡದಲೇ, ಅವರನ್ನು ಸ್ತೋತ್ರ ಮಾಡದಲೇ ಈ ರೂಪಗಳನ್ನು ಸ್ತೋತ್ರ, ಯಾವ ರೂಪ ಸ್ತೋತ್ರ ಮಾಡಿದರೂ ಒಂದೇ. ಭಗವಂತನ ರೂಪಗಳಲ್ಲಿ ವ್ಯತ್ಯಾಸ ಇಲ್ಲ, ಸತ್ಯ. ಆದರೆ ಭಗವಂತ ಒಂದೊಂದು ರೂಪದಿಂದ ತನಗಾಗಿ ಬೇರೆ ಬೇರೆ ಕಾರ್ಯಗಳನ್ನು ಇಟ್ಕೊಂಡಿದ್ದಾನೆ, ಅವುಗಳನ್ನೇ ಮಾಡ್ತಾನೆ. ಬೇರೆ ರಾಮರೂಪದಿಂದ ಮಾಡ್ತಕ್ಕಂಥ ಕೆಲಸವನ್ನು ಕೃಷ್ಣ ರೂಪದಿಂದ ಮಾಡೋದಿಲ್ಲ, ಕೃಷ್ಣ ರೂಪದಿಂದ ಮಾಡ್ತಕ್ಕಂಥ ಕೆಲಸವನ್ನು ನರಸಿಂಹ ರೂಪದಿಂದ ಮಾಡೋದಿಲ್ಲ. ಇದು ಅವನ ಸ್ವಭಾವ, ಅವನ ಸಂಕಲ್ಪ, ವ್ಯವಸ್ಥೆ ಅದು. ಸೊ ಆದ ಕಾರಣ ಯಾಕೆ ನರಸಿಂಹ ರೂಪವನ್ನು ಸ್ತೋತ್ರ ಮಾಡಿದರು ಅದಕ್ಕೆ ಹೇಳ್ತಾರೆ ಮಹಾನುಭಾವರಾಗಿರ್ತಕ್ಕಂಥ ವ್ಯಾಖ್ಯಾನಕಾರರು. ಪ್ರಧಾನವಾಗಿ ಗುರು ಜಗನ್ನಾಥದಾಸರು ಹೇಳ್ತಾರೆ, ಅವರ ಇಷ್ಟ ದೈವ ಮೊಟ್ಟ ಮೊದಲು ನರಸಿಂಹ. ಅವರ ಮನೆಯಲ್ಲಿ ಉಪಾಸ್ಯನಾಗಿ ಬಂದಿರತಕ್ಕಂಥ ರೂಪ ನರಸಿಂಹ. ಅದರ ಬಗ್ಗೆ ಕೂಡ ಪ್ರಾರಂಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀರಿ. ಜಗನ್ನಾಥದಾಸರ ಜೀವನ ಹೇಳುವಾಗ ಇವರ ತಂದೆಗಳು ನರಸಿಂಹದಾಸರು ಅವರ ಮೇಲೆ ಅನುಗ್ರಹ ಮಾಡಿ ರಾಯರ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಉಪೇಂದ್ರ ತೀರ್ಥರು ಅವರಿಗೆ ಮಂತ್ರೋಪದೇಶ ಮಾಡುವುದು ಮಾತ್ರವಲ್ಲದಲೇ ನರಸಿಂಹನ 2 ವಿಗ್ರಹಗಳನ್ನು 3 ಅಂತ ಹೇಳ್ತಾ ಇರೋದು ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಅದು ಇವತ್ತು 2 ಉಪಲಬ್ಧ ಆಗ್ತಾ ಇದ್ದಾವೆ. 2 ಪ್ರತಿಭೆಗಳನ್ನು ಕೊಟ್ಟರು. ಅವು ನರಸಿಂಹದಾಸರು ನಿರಂತರ ಪೂಜೆ ಮಾಡ್ಕೊತ ಬಂದರು. ತಂದೆಯಿಂದ ಬಂದಿರತಕ್ಕಂಥ ಆ ಸಂಪತ್ತನ್ನು ಇವರೂ ಇಟ್ಟುಕೊಂಡು ಇವರು ನರಸಿಂಹಾಂತರ್ಯಾಮಿಯಾಗಿರ್ತಕ್ಕ ನರಸಿಂಹನನ್ನು ಉಪಾಸನ ಮಾಡ್ಕೊಂಡು ಬಂದಿದ್ದಾರೆ. ಆ ನರಸಿಂಹನನ್ನು ಕುರಿತೇ ಒಂದು ಹಾಡು ಮಾಡಿದ್ದಾರೆ ಮಹಾನುಭಾವರು ಜಗನ್ನಾಥದಾಸರು. ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ಈ ಒಂದು ಪದ್ಯ ಇದು 5 ನುಡಿಗಳಿಂದ ಕೂಡಿಕೊಂಡಿರ್ತಕ್ಕಂಥ ಕೀರ್ತನೆ. ಇಡೀ ಸಪ್ತಮ ಸ್ಕಂದದ ಚಿಂತನೆಯನ್ನೆಲ್ಲ ಕೊಡ್ತಾರೆ. ಒಂದು ರೀತಿಯಿಂದ ನನ್ನ ದೃಷ್ಟಿಯಲ್ಲಿ ಈ ಹಾಡನ್ನು ಪ್ರತಿನಿತ್ಯ ಒಮ್ಮೆ ಅಂದುಕೊಂಡ್ರೆ ನಮಗೆ ಬಂದಿರತಕ್ಕ ರೋಗ ರುಜುಗಳೆಲ್ಲ ಪರಿಹಾರ ಆಗುತ್ತೆ, ಆದಿ ವ್ಯಾಧಿಗಳು ಪರಿಹಾರ ಆಗ್ತವೆ. ಬರೀ ಆದಿ ವ್ಯಾಧಿ ಪರಿಹಾರ ಆಗೋದು ಮಾತ್ರವಲ್ಲ, ನಮಗೇನಾದರೂ ಭಯಾದಿಗಳಿದ್ದರೆ ಆ ಭಯಗಳೆಲ್ಲ ಪರಿಹಾರವಾಗ್ತದೆ. ಅಷ್ಟು ಮಾತ್ರವಲ್ಲದಲೇ ನಮ್ಮ ಸಪ್ತಮಸ್ಕಂದ ಭಾಗವತವನ್ನು ನಿತ್ಯದಲ್ಲಿ ಪಾರಾಯಣ ಮಾಡಿದ ಫಲ ಬರ್ತದೆ. ಸಪ್ತಮಸ್ಕಂದದ ಪಾರಾಯಣದ ಫಲ, ಭಯ ಮುಂತಾದವುಗಳೆಲ್ಲ ದೂರ ಆಗ್ತವೆ. ಮನೆಯಲ್ಲಿ ಗ್ರಹ ಪೀಡ ಇತ್ಯಾದಿಗಳು ಏನಾದರೂ ದೆವ್ವ ಭೂತ ಗ್ರಹಗಳ ಪೀಡೆ ಇತ್ತು ಅದು ಪರಿಹಾರ ಆಗ್ತದೆ. ಎಲ್ಲಕ್ಕಿಂತ ಆದಿವ್ಯಾಧಿಗಳು ಪರಿಹಾರ ಆಗ್ತವೆ. ಇಂಥ ಆದಿವ್ಯಾಧಿಗಳನ್ನು ಪರಿಹಾರ ಮಾಡಿ ಭಯವನ್ನು ಹೋಗಲಾಡಿಸಿ ಅಪಮೃತ್ಯುವನ್ನು ಪರಿಹಾರ ಮಾಡಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಗ್ರಹ ಪೀಡಾದಿಗಳನ್ನೆಲ್ಲ ಪರಿಹಾರ ಮಾಡತಕ್ಕಂಥ ನರಸಿಂಹರೂಪಿ ಪರಮಾತ್ಮ ಅವರಿಗೆ ಒಲ್ದು ಬಂದಿದ್ದಾದ ಕಾರಣ ಅವನ ಮೇಲೆ ಹಾಡು ಮಾಡ್ತಾರೆ. ಎಷ್ಟು ಸುಂದರವಾಗಿ ಹಾಡು ಮಾಡಿದ್ದಾರೆ ಅಂದರೆ ಎಷ್ಟು ರಹಸ್ಯದಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ಈ ಹಾಡು ಕಂಪ್ಲೀಟ್ ಹೇಳಬೇಕಾಗಿಲ್ಲ. ಯಾಕೆ ಹೇಳ್ತೇನೆ ಅಂತಂದರೆ ಈ ಹಾಡನ್ನು ನೀವು ಕಲ್ರಿ ಅಂಥೇಳಿ, ಇದನ್ನು ಕಲ್ತ್ಕೊಂಡ್ರೆ ನಿಮ್ಮ ಜೀವನ ಧನ್ಯ ಆಗ್ತಾರೆ. ಆಮೇಲೆ ಪಾಠಾಂತರಗಳವೆ. ಇವತ್ತು ಪ್ರಿಂಟಾದ ಪುಸ್ತಕಗಳಲ್ಲಿ ಹುಚ್ಚುಚ್ಚಾಗಿ ಪ್ರಿಂಟ್ ಮಾಡಿ ಕೂತ್ಕೊಂಡಿದ್ದಾರೆ. ಹೇಳುವವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಇಲ್ಲ, ಗೊರೆಬಾಳ ಹನುಮಂತರಾಯರು ತಮ್ಮ ಹರಿಕಥಾಮೃತ ಸಾರದಲ್ಲಿ ಪ್ರಿಂಟ್ ಮಾಡಿದ ರೀತಿಯಲ್ಲಿ ಅದನ್ನು ಹೇಗೆ ಹೇಳಬೇಕು ಎಂಬ ಪದ್ಧತಿಯಲ್ಲಿ ಎಷ್ಟು ಸುಂದರವಾದ ಪಾಠ ಅದ ಅಂತ ನಿಮಗೆ ತೋರಿಸೋಕ್ಕಾಗಿ ಇದನ್ನು ಪೂರ್ಣ ಹೇಳ್ತೀನಿ. ಹೇಳಿದ್ದೇ ಹೇಳ್ತಾರೆ ಅಂಥೇಳಿ ಚಿಂತನೆ ಮಾಡಬೇಡಿ. ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ.
ನರಸಿಂಹ ನಮಿಪೇನ ನಿನ್ನ ಚಾರು ಚರಣ ಕಮಲಕ್ಕೆ ನೀಯನ್ನ ಆಹ ಕರವ ಪಿಡಿದು ನಿಜ ಶರಣನೆಂದೆನಿಸು ಭಾಸುರ ಕರುಣಾಂಬುಧಿ ಗರುಡ ವಾಹನ ಲಕ್ಷ್ಮೀ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ಪಲ್ಲವಿ ಆಯಿತು. ತರಳ ಪ್ರಹ್ಲಾದನ ನುಡಿಯ ಕೇಳಿ ತ್ವರಿತದಿ ಬಂದ್ಯೋ ಎನ್ನೊಡೆಯ ಏನು ಕರುಣಾಳೋ ಭಕ್ತರ ಬಿಡಿಯ ಮೀರಲ್ಲರಿಯ ಎಂದೆಂದು ಕೆಂಗಿಡಿಯ ಆಹ ಭರದಿಂದ ಉಗುಳುತ್ತ ಬೊಬ್ಬಿರಿದು ಬೆಂಬೆತ್ತಿ ಕರ್ಬೂರ ಕಶಪುವಿನ ಹಿಂಗುರುಳು ಪಿಡಿದ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ಪ್ರಥಮೇ ಕವಳೆ ಮಕ್ಷಿಕಾಪಾತ ಅಂತ ಹೇಳಿ, ಅಂದರೆ ಒಂದು ತುತ್ತು ತೊಗೊಂಡು ಮೊದಲು ಒಂದು ತುತ್ತು ತೊಗೊಂಡು ಬಾಯಾಗ ಇಟ್ಕೋಬೇಕು ಅಂತ ಅಂಬೋದ್ರೊಳಗಾಗಿ ಅದರೊಳಗೆ ಒಂದು ನೊಣ ಬಿತ್ತು. ಅದು ಹೇಗೆ ಅಸಹ್ಯ ಆಗ್ತದೋ ಹಾಗೆ ಜಗನ್ನಾಥದಾಸರು ಸುಂದರವಾಗಿ ಇಲ್ಲಿ ಯಾವ ಶಬ್ದ ಇರಬೇಕು ಎಂಬುದಕ್ಕೆ ಸೂಚಕವಾಗಿ ಹೇಳಿದರೆ, ಇವತ್ತು ಪ್ರಿಂಟಾದ ಅನೇಕ ಪುಸ್ತಕಗಳು, ದೊಡ್ಡ ದೊಡ್ಡ PhDಗಳು, ಅವ್ರು ಬರೀ ಡಾಕ್ಟರೇಟ್ಗಳು ಮತ್ತು ಏನು ಅದು ಎಷ್ಟು ಟೈಟಲ್ಗಳು ದೇವರೇ ಬಲ್ಲ ಅಂಥವ್ರು ಏನು ಪ್ರಿಂಟ್ ಮಾಡಿದ್ದಾರೆ ಗೊತ್ತನಾ? ತರಳ ಪ್ರಹ್ಲಾದನ ನುಡಿಯ ಕೇಳಿ ತ್ವರಿತದಿ ಬಂದ್ಯೋ ಎನ್ನೊಡೆಯ. ಮಗುವಾದ ಪ್ರಹ್ಲಾದನ ಮಾತನ್ನು ಕೇಳಿ ಶೀಘ್ರವಾಗಿ ಬಂದೆ ಆ ಕಂಬದಿಂದ. ತ್ವರಿತದಿ ಬಂದ್ಯೋ ಎನ್ನೊಡೆಯ. ಏನು ಕರುಣಾಳೋ ನೀನು, ಏನು ಕರುಣಾಳೋ ಭಕ್ತರ ಬಿಡಿಯ. ಭಕ್ತರನ್ನು ಮರೆಯದೇ ಇರತಕ್ಕಂಥವ್ರು, ಭಕ್ತರ ಬಿಡಿಯ, ಭಾಳ ಅವರ ಮಾತನ್ನು ನಡೆಸಿಕೊಡ್ತಕ್ಕಂಥವನು. ಭಕ್ತರ ಬಿಡಿಯ ಮೀರಲ್ಲರಿಯ ಎಂದೆಂದು ಕೆಂಗಿಡಿಯ. ಭಯಂಕರವಾಗಿ ಉಗುಳನ್ನು ಬೆಂಕಿಯನ್ನು ಉಗುಳುತ್ತಾ ಕೆಂಗಿಡಿಯ ಬರದಿಂದ ಉಗುಳುತ್ತಾ ಬೊಬ್ಬಿರಿದು ಬೆಂಬೆತ್ತಿ. ಚೆನ್ನಾಗಿ ಗಮನದಲ್ಲಿಡ್ರಿ, ಬೆಂಬೆತ್ತಿ ಅಂತ ಸ್ಪಷ್ಟ ಶಬ್ದ ಪ್ರಯೋಗ ಮಾಡ್ತಾರೆ. ಅಂದರೆ ಬೆನ್ನಹತ್ತಿ ಯಾರನ್ನು? ಹಿರಣ್ಯಕಶಿಪು. ಈ ಶಬ್ದದ ಪ್ರಯೋಗ ಎಷ್ಟು ಅದ್ಭುತವಾದದ್ದು ಅಂತಂದರೆ, ಇದನ್ನು ಏನು ಮಾಡಿದ್ದಾರೆ ಗೊತ್ತಾ? ಬೆಂಬೆತ್ತಿ ಕರ್ಬೂರ ಕಶುಪುವಿನ ಹಿಂಗುರುಳು ಪಿಡಿದ ಅಂತ ಇರೋದು ವರಿದ್ರ. ಅಂದರೆ ಓಡತಕ್ಕಂಥ, ಬೆನ್ನು ಕೊಟ್ಟು ಓಡತಕ್ಕಂಥ ಹಿರಣ್ಯಕಶ್ಯಪುವಿನ ಹಿಂಗುರುಳು ಅಂದರೆ ಹಿಂದಿನ ಕೂದಲು, ಜುಟ್ಟು ಹಿಡಿದು ನರಸಿಂಹ ಎಳೆದ ಅಂತ ಇದು ಇರೋದು. ಇವತ್ತು ಪ್ರಿಂಟಾದ ಪುಸ್ತಕಗಳು ಮುಂಗುರುಳು ಪಿಡಿದ ಅಂತ ಹೇಳಿದ್ದಾರೆ. ಮುಂಗುರುಳು ಅಂದರೆ ತಲೆಯ ಮುಂದೆ ಹಣೆಯ ಮೇಲೆ ಬಿದ್ದಿರ್ತಕ್ಕಂಥ ಕೂದಿರ್ತಾವಲ್ಲ, ಅದನ್ನು ಹಿಡಿದು ಎಳೆದ ನರಸಿಂಹ ಅಂಥೇಳಿ. ಹೆಂಗೆ ವಿರುದ್ಧ ಆಗ್ತದೆ ನೋಡಿರಿ. ಬೆಂಬೆತ್ತಿ ಅಂತ ಇದು ಹಿಂದೆ ಆದ, ಮುಂಗುರುಳು ಅಂತ ಹೇಳಿದರೆ ವಿರುದ್ಧ ಆಗ್ತದೆ. ಬೆನ್ನು ಕೊಟ್ಟು ಓಡತಕ್ಕಂಥವನ ಹಿಂದಿನ ಕೂದಲು ಸಿಗುತ್ತದೆ ಹೊರತಾಗಿ ಮುಂದಿನ ಕೂದಲು ಸಿಗ್ತದ ಎಲ್ಲಾದರೂ? ಇಷ್ಟು ಜನರಲ್ ನಾಲೆಡ್ಜ್, ಇದು ಸಾಧಾರಣವಾಗಿರ್ತಕ್ಕಂಥ ಶಬ್ದ ಪ್ರಯೋಗ. ಜಗನ್ನಾಥದಾಸರೇ ಹೇಳ್ತಾರೆ. ಅಂದರೆ ಅಯ್ಯ ನರಸಿಂಹ ಹಿರಣ್ಯಕಶ್ಯಪು ನರಸಿಂಹ ರೂಪ ನೋಡಿದ ಕೂಡ ಅಷ್ಟರವರೆಗೆ ಅಟ್ಟಹಾಸ ಮಾಡಿದ ಹಿರಣ್ಯಕಶ್ಯಪು ಆ ಭಯಂಕರವಾಗಿರತಕ್ಕಂಥ ನರಸಿಂಹ ರೂಪವನ್ನು ನೋಡಿದ ಕೂಡಲೇ ಓಡತಕ್ಕಂಥ ಹಿರಣ್ಯಕಶ್ಯಪವನ್ನು ಬೆಂಬೆಟ್ಟಿ ಅಂದರೆ ಬೆನ್ನ ಹಿಂದೆ ಓಡಿ ಸ್ವಾಮಿ ಏನು ಮಾಡಿದ? ಆಗ ಬೆನ್ನಟ್ಟಿ ಹೋದಾಗ ವ್ಯಕ್ತಿಗಳಿಗೆ ಸಿಗುವ ಕೂದಲು ಯಾವುದು? ಹಿಂದಿನ ಜುಟ್ಟು ಸಿಗುತ್ತದೆ ಹೊರತಾಗಿ ಮುಂದಿನ ಮುಂಗುರುಳು ಸಿಗೋದಲ್ಲ, ಮುಂದಿನ ಕೂದಲು ಸಿಗೋದಿಲ್ಲ. ಹಿಂದಿನ ಕೂದಲು ಸಿಕ್ತು, ಆದರೆ ಹಿಡಿದು ಎಳೆದ ಅಂತ ಜಗನ್ನಾಥದಾಸರು ಪ್ರಯೋಗ ಮಾಡಿದರೆ, ಇವತ್ತು ದೊಡ್ಡವರೆಲ್ಲ ಏನು ಮಾಡಿದ್ದಾರೆ? ಮುಂಗುರುಳು ಪಿಡಿದ ಅಂತ ಮಾಡಿದ್ದಾರೆ. ಎರಡನೇದೇನು ಗೊತ್ತಾ? ಮುಂಗುರುಳು ಪಿಡಿದ ಎಂಬ ಶಬ್ದದಿಂದ ನರಸಿಂಹದೇವರಿಗೆ ವ್ಯಕ್ತಿತ್ವ ಕಮ್ಮಿ ಆಗ್ತದೆ. ಹಿರಣ್ಯಕಶಿಪು ಮುಂದೆ ಬಂದ ನರಸಿಂಹದೇವರ ಮುಂದೆ ಅಂತಂದರೆ, ನರಸಿಂಹದೇವರನ್ನು ನೋಡಿದುಕೊಂಡು ಬ್ರಹ್ಮಾದಿ ದೇವತೆಗಳೇ ಗಡಗಡ ನಡಿಗೆ ಹೋದರು ಎನ್ನುವಾಗ, ಈ ಅಲ್ಪನಾಗಿರತಕ್ಕಂಥ ದ್ವಾರಪಾಲಕನಾಗಿ ಶಾಪಗ್ರಸ್ತನಾಗಿ ಹುಟ್ಟಿ ಬಂದಿರತಕ್ಕಂಥ ಹಿರಣ್ಯಕಶ್ಯಪು ಅಂತಕ್ಕಂಥ ದೈತ್ಯನಿಂದ ಆವಿಷ್ಟನಾಗಿರತಕ್ಕಂಥ ಆ ದೈತ್ಯ ನರಸಿಂಹದೇವರನ್ನು ನೋಡಿ ಮುಂದೆ ಬಂದ, ಹಂಚಿಕೊಂಡು ಓಡಿಬಿಟ್ಟ. ಓಡಿದಾಗ ಭಗವಂತ ಅವನ ಜುಟ್ಟು ಹಿಡಿದು ಎಳೆದು ತೊಡೆ ಮೇಲೆ ಹಾಕ್ಕೊಂಡು ಸೀಳಿದ. ಆದ ಕಾರಣ ಇಲ್ಲಿ ಮುಂಗುರುಳು ಅಂತ ಹೇಳಬಾರ್ದು, ಹಿಂಗುರುಳು ಅಂತ ಶಬ್ದ ಪ್ರಯೋಗ ಮಾಡಬೇಕು. ಆಹಾ ಕರವ. ಆಮೇಲೆ ಎರಡನೇದು ಪ್ರಳಯಾಂಬು ನಿಧಿ ಘನ ಘೋಷ ದಂತೆ ಗುಳಿ ಸುತಲಿ ಪ್ರದೋಷ ಕಾಲ ತಿಳಿದು ದೈತ್ಯನ ಅತಿರೋಷ ದಿಂದಪ್ಪಳಿಸಿ ಮೇದಿನಿಗೆ ನಿರ್ದೋಷ. ಆಹ ಸೆಳೆಯುತ ಚರ್ಮ
ಸುಲಿದು ಕೆನ್ನೆತ್ತ ರೋಕುಳಿಯ ನಾಡಿದೆ ದೀಶ ಒಳಿಗಳೊಳಗೆ ಲಕ್ಷ್ಮೀ ನರಸಿಂಹ. ಭಯಂಕರವಾಗಿ ಗರ್ಜನೆ ಮಾಡ್ತಾ ಆ ನರಸಿಂಹ ಹಿರಣ್ಯಕಶಿಪುವನ್ನು ತೊಡೆ ಮೇಲೆ ಹಾಕಿಕೊಂಡು ಅವನನ್ನು ಸೀಡಿ ರಕ್ತವನ್ನು ಓಕುಳಿ ಆಡಿದ. ಅದು ಚೆಲ್ಲಿಬಿಟ್ಟ ಎಲ್ಲ ಕಡೆ ಅಂತ ಹೇಳ್ತಾರೆ. ಮೂರನೇ ನುಡಿ, ಕ್ರೂರ ದೈತ್ಯನ ತೋರ ಕರಳ ತೆಗೆಧಾರ ಮಾಡಿದ ನಿಜ ಕೊರಳ ಕಂಡು ವಾರಿಜಾಸನ ಮುಖರರಳ ಪುಷ್ಪ ಸಾರೆಗರದರ್ವೇಗ ತರಳ ಆಹಾ ಸೂರಿ ಪ್ರಹ್ಲಾದನ್ನ ತೋರಿತವಂಘ್ರಿ ಸರೋರುಘ ಸಾರ್ದಾರೋ ಕಾರುಣ್ಯ ನಿಧಿ ಲಕ್ಷ್ಮೀ ನರಸಿಂಹ. ಇಲ್ಲೆಲ್ಲ ಬೇರೆ 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 ಶಬ್ದಗಳು ಪ್ರಯೋಗ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಕ್ರೂರ ದೈತ್ಯನ ತೋರ ಕರಳ, ಭಯಂಕರವಾದ ಆ ಕರಳನ್ನು ತೆಗೆದು ಏನು ಮಾಡಿದೆ ಸ್ವಾಮಿ, ಕೊರಳಲ್ಲಿ ಹಾಕಿಕೊಂಡ. ಕ್ರೂರ ದೈತ್ಯನ ತೋರ ಕರಳ ತೆಗೆದಾರ ಮಾಡಿದ ನಿಜ ಕೊರಳ ಕಂಡು ವಾರಿಜಾಸನ. ಇದನ್ನು ನೋಡಿ, ವಾರಿಜಾಸನ ಅಂದರೆ ಕಮಲವನ್ನೇ ಆಸನವಾಗಿ ಉಳ್ಳಂಥ ಬ್ರಹ್ಮಾದಿ ದೇವತೆಗಳು. ಬ್ರಹ್ಮ ಏನು ಮಾಡಿದ, ಅರಳ ಪುಷ್ಪ ಅಂತಂತಾರೆ. ಅದಕ್ಕೆ ಅರ್ಥನೇ ಆಗಿಲ್ಲ ಎಲ್ಲರಿಗೆ. ಅರಳ ಪುಷ್ಪ, ಅರಳಿದ ಹೂಗಳನ್ನು ಸೃಷ್ಟಿ ಕರೆದರು. ತೋರಕ ತೆಗೆಧಾರ ಮಾಡಿದ ನಿಜ ಕೊರಳ ಕಂಡು ವಾರಿಜಾಸನ ಮುಖ ರರಳ ಪುಷ್ಪ. ಅರಳ ಪುಷ್ಪ ಅಂದರೆ ಅರಳಿದ ಹೂಗಳನ್ನು ಭಗವಂತನ ಮೇಲೆ ಸುರಿಸಿದರು. ಸೂರಿ ಪ್ರಹ್ಲಾದನ್ನ, ಈ ಸೂರ್ಯ ಎಂಬತ್ತು ತರಳ ಪ್ರಹ್ಲಾದನ್ನ ಅಂತ ಹೇಳ್ತಾರೆ. ತರಳ ಪ್ರಹ್ಲಾದನ್ನ ಅಂಬೋದಕ್ಕೂ ಸೂರಿ ಪ್ರಹ್ಲಾದನ್ನ ಅಂಬೋದಕ್ಕೆ ಎಷ್ಟು ವ್ಯತ್ಯಾಸದ ಗೊತ್ತಾ? ತರಳ ಪ್ರಹ್ಲಾದನ್ನ ಏನು ಹೇಳ್ತಾರೆ, ಇನ್ನು ಸದೈ ಮಾಡಿ, ಸೂರಿ ಪ್ರಹ್ಲಾದನ್ನ ತೋರಿತವಂಗ್ರಿ. ಆ ಸೂರಿ ಪ್ರಹ್ಲಾದ ತರಳ ಪ್ರಹ್ಲಾದಕ್ಕೆ ವ್ಯತ್ಯಾಸ ಏನದ ಸ್ವಲ್ಪ ನೋಡ್ರಿ, ಆಲೋಚನೆ ಮಾಡಿರಿ. ತರಳ ಪ್ರಹ್ಲಾದನ ಸಣ್ಣ ಮಗುವಾಗಿರತಕ್ಕಂಥ ಪ್ರಹ್ಲಾದ, ತಪ್ಪೇನಿಲ್ಲ, ದೊಡ್ಡದು ಅನರ್ಥ ಏನಿಲ್ಲ. ಆದರೆ ಸೂರಿ ಪ್ರಹ್ಲಾದ ಅಂಬೋದರಲ್ಲಿ ಬಹಳ ಗಾಂಭೀರ್ಯ ಅದ. ಅವ್ರ ಪ್ರಹ್ಲಾದ ಸಣ್ಣವನು ಸಹಜ, ಅದನ್ನು ಹೇಳಬೇಕಾಗಿಲ್ಲ, ಸಣ್ಣ ಮಗು ಅಂತ ಹೇಳಬೇಕಾಗಿಲ್ಲ. ಅಲ್ಲಿರೋದೇ 5-6 ವರ್ಷದೊಳಗೆ ಅವನು ನರಸಿಂಹದೇವರ ದರ್ಶನ ಮಾಡಿಕೊಂಡಿದ್ದಾನೆ. ಅದು ಸೂರಿ ಪ್ರಹ್ಲಾದ ಅಂತಂದರೆ ಜ್ಞಾನಿವರೇಣ್ಯನಾಗಿರತಕ್ಕಂಥ ಪ್ರಹ್ಲಾದ. ಹುಟ್ಟಿದ ಕ್ಷಣದಿಂದ ಹಿಡ್ಕೊಂಡು ಗರ್ಭದಲ್ಲೇ ಪರತತ್ವ ಪದ್ಧತಿಯನ್ನು ಅರತು ನಾರದರಿಂದ ತಾಯಿಯ ಗರ್ಭದಲ್ಲಿ ಕಯಾಧಿವನ ಗರ್ಭದಲ್ಲಿ ಇರುವಾಗಲೇ ವೇದಾಂತಗಳನ್ನು ಅಧ್ಯಯನ ಮಾಡಿ ಭಗವತ್ತತ್ವವನ್ನು ಚೆನ್ನಾಗಿ ತಿಳ್ಕೊಂಡು ನಾರದರಿಗೆ ಉತ್ತರೂಪದಲ್ಲಿ ಹ್ಞೂ ಹ್ಞೂ ಅಂತ ಅಂದ್ಕೋತಾ ನಾರದರು ಹೇಳ್ತಕ್ಕಂಥ ಎಲ್ಲ ವೇದಾಂತವನ್ನು ಅಧ್ಯಯನ ಮಾಡಿರ್ತಕ್ಕಂಥ ಪ್ರಹ್ಲಾದ ಸಣ್ಣ ಮಗುವಿದ್ದಾಗಲಿಂದನೇ ಅದ್ಭುತವಾದ ಜ್ಞಾನ ಉಳ್ಳವನು. ಅದು ಕಾರಣ ಸೂರ್ಯ ಪ್ರಹ್ಲಾದ ಅಂತಂದರೆ ಬಹಳ ಚೆನ್ನಾಗಿರ್ತಾನೆ. ಹೊರತಾಗಿ ತರಳ ಪ್ರಹ್ಲಾದ ಅಂತಂದರೆ ಅಷ್ಟು ಚೆಂದಾಗಿ ಸೌಂದರ್ಯ ಇರೋದಿಲ್ಲ. ಇದರಲ್ಲಿ ಅರ್ಥ ವಿಶೇಷ ಬರ್ತದೆ, ಎಲ್ಲವೂ ಎಳೀತದೆ. ಸಣ್ಣ ಮಗುವಾಗಿದ್ದ ಪ್ರಹ್ಲಾದನನ್ನು, ಸಣ್ಣ ಹುಡುಗನಾದ ಪ್ರಹ್ಲಾದನನ್ನು ಬ್ರಹ್ಮಾದೇವತೆಗಳು ಮುಂದೆ ಮಾಡಿಕೊಂಡು ಹೋದರು ಅಂಬೋದಕ್ಕಿಂತ ಜ್ಞಾನಿವರೇಣ್ಯನಾಗಿರತಕ್ಕಂಥ ಪ್ರಹ್ಲಾದನನ್ನು ಮುಂದೆ ಮಾಡಿಕೊಂಡು ಹೋದರು ಅಂತಂದರೆ ಭಗವಂತನಿಗೆ ಕೃಷ್ಣ ತನ್ನ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಜ್ಞಾನೀತು ಮೇವತಃ, ನನಗೆ ಜ್ಞಾನಿ ಅತ್ಯಂತ ಇಷ್ಟ, ಜ್ಞಾನಿಯನ್ನು ನೋಡಿದ ಕೂಡಲೇ ನಾನು ಹಿಗ್ಗಿ ಬಿಡ್ತೀನಿ ಅಂತಂತಾನೆ ಪರಮಾತ್ಮ. ಅಂದರೆ ಜ್ಞಾನ ಅಂದರೆ ಭಕ್ತಿಯಿಂದ ಕೂಡಿದ ಜ್ಞಾನ. ಅಂಥ ಜ್ಞಾನಿಯಾದ ಭಕ್ತನನ್ನು ನೋಡಿದ ಕೂಡಲೇ ಭಗವಂತನಿಗೆ ಆನಂದ ಆಗ್ತದಂತೆ. ಅದು ನಾವು ನೋಡ್ತೀವಿ ನರಸಿಂಹಾವತಾರದಲ್ಲಿ. ಪ್ರಹ್ಲಾದನ ಜ್ಞಾನ ನೋಡಿಯೇ ನರಸಿಂಹ ಎತ್ತಿ ತೊಡಿ ಮೇಲೆ ಕೂತ್ಕೊಂಡ, ತನ್ನ ಕ್ರೂರತ್ವವನ್ನು ಬಿಟ್ಟುಬಿಟ್ಟ ಅಂತ ಸ್ಪಷ್ಟ ಅದ. ಆ ಸೂರಿ ಪ್ರಹ್ಲಾದನ್ನ ತೋರಿತವಂಗ್ರಿ ಸರೋರುಘ ಸಾರ್ದಾರೋ ಕಾರುಣ್ಯ ನಿಧಿ ಲಕ್ಷ್ಮೀ ನರಸಿಂಹ. ಇಲ್ಲಿ ಈ ಪದ್ಯ ಹಾಡಿನಲ್ಲಿ ಜಗನ್ನಾಥದಾಸರು ನರಸಿಂಹನ ಉಗ್ರ ರೂಪವನ್ನು ವರ್ಣನೆ ಮಾಡ್ತಾರೆ. ವರ್ಣನೆ ಮಾಡ್ತಾ 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 ಏನು ಮಾಡ್ತಾರೆ ಗೊತ್ತಾ, 3 ಕಡೆ ಕಾರುಣ್ಯ ನಿಧಿ, ಕರುಣಾನಿಧಿ ಅಂತ ಹೇಳ್ತಾರೆ. ಭಗವಂತ ನರಸಿಂಹ ನೀನು ಕರುಣಾಮೂರ್ತಿ ಅಂತಾರೆ. ಅರೆ ಉಗ್ರವಾಗಿದ್ದಾನೆ ಕರುಣಾ, ನಮಗೆ ಉಗ್ರವಾಗಿ ಕಾಣಿಸ್ತಾನೆ, ಪ್ರಹ್ಲಾದನಿಗೆ ಉಗ್ರವಾಗಿ ಕಂಡಿಲ್ಲ, ಕರುಣಾಮೂರ್ತಿಯಾಗಿ ಕಂಡಿದ್ದಾನೆ. ಹೌದು, ಅವನು ಮಾಡಿದ ಕರುಣೆ ಇಷ್ಟು ಅಂತ ಹೇಳೋದಲ್ಲ, ಹೇಳಕ್ಕೆ ಸಾಧ್ಯ ಇಲ್ಲ. ಇಡೀ ದೇವತಾ ಲೋಕವನ್ನು, ಸಾತ್ವಿಕ ಲೋಕವನ್ನೆಲ್ಲ ಕೂಡ ಹಿರಣ್ಯಕಶಿಪು ಅಂತಕ್ಕಂಥ ಅನಿಷ್ಟವನ್ನು ಕಳೆದು ಉದ್ಧಾರ ಮಾಡಿದವನು, ಎಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸಿದವನು, ಎಲ್ಲರ ಬಯಕೆಯನ್ನು. ಸನಕ ಸನಂದನಾದಿಗಳು ಶಾಪ ಕೊಟ್ಟರು ದೇವಿಜಿಯರಿಗೆ. ಆಗ ಅವ್ರು ಹೇಳಿದರು, ನೀವು ಭೂಲೋಕದಲ್ಲಿ ಅಸುರರಾಗಿ ಹುಟ್ಟ್ರಿ ಅಂತಂದು. ಅದನ್ನು ಸತ್ಯ ಮಾಡಿದ ಸ್ವಾಮಿ ತಾನೇನು ಹೇಳಿದ, ನೀವು ಅಸುರರಾಗಿ ಹುಟ್ಟಿದ್ರು ಕೂಡ ನಾನೇ ಬಂದು ನಿಮ್ಮನ್ನು ಸಂಹಾರ ಮಾಡ್ತೀನಿ, ಅದನ್ನು ಸತ್ಯ ಮಾಡಿದ. ಪ್ರಹ್ಲಾದನ ಕೂಗಿಗೆ ಹೋಗೊಟ್ಟು ಬಂದ.
ಧರಣಿದೇವಿ ಮೊದಲಾಗಿರ್ತಕ್ಕಂಥ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದಾಗ ಖಂಡಿತ ನಾನು ಬರ್ತೀನಿ ಅಂತ ಹೇಳಿ ಅದೇ ಪ್ರಕಾರ. ಆದ ಕಾರಣ ಕರುಣಾಮೂರ್ತಿ, ಅವನಷ್ಟು ಕರುಣಾಮೂರ್ತಿ ಯಾರಿಲ್ಲ. 4ನೇ ನುಡಿಯಲ್ಲಿ ಹೇಳ್ತಾರೆ, ದೇವತೆಗಳೆಲ್ಲ ಜಯಕಾರ ಮಾಡಿದರು. ಏನಂತ? ಜಯ ಜಯ ದೇವವರೆಣ್ಯ ಮಹದ್ಭಯ ನಿವಾರಣ ಅಗ್ರಗಣ್ಯ ಗುಣತ್ರಯ ಘೋರ ದುರಿತಾರಣ್ಯ ಧನಂಜಯ ಜಗದೇಕ ಶರಣ್ಯ ಆಹಲಯ ವಿವರ್ಜಿತ ಲೋಕತ್ರಯ ವ್ಯಾಪ್ತ ನಿಜ ಭಕ್ತ ಪ್ರಿಯ ಘೋರ ಭಯಹಾರ ದಯ ಮಾಡೆಂದರು ಲಕ್ಷ್ಮೀ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ಇದು 4ನೇ ನುಡಿ. ಈ 4ನೇ ನುಡಿಯಲ್ಲಿ ಅಪೂರ್ವವಾದ ಪ್ರಮೇಯ ಇದೆ. ಅದನ್ನು ನಾಳೆ ವಿಚಾರ ಮಾಡ್ತೀನಿ, ಹೇಳ್ತೀನಿ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರೋ ರಾಘವೇಂದ್ರ.